ಇಂಡಿಯಾಸ್ ಬಿಗ್ಗೆಸ್ಟ್ ಡೊಮೆಸ್ಟಿಕ್ ಏರ್ಲೈನ್ ದೊಡ್ಡಣ್ಣ ಅಂತಾನೆ ಕರಿಬಹುದು. ಇಂಡಿಗೋದವ್ರು ಮಾಡಿರುವಂತ ಈ ಕ್ರಿಸಿಸ್ ಇಂದ ಏರ್ಪೋರ್ಟ್ ಅಲ್ಲಿ ಸಾವಿರಾರು ಜನ ಎಮೋಷನಲಿ, ಫಿನಾನ್ಷಿಯಲಿ ಎಷ್ಟೋ ತರದ ನೋವುಗಳನ್ನ ಅನುಭವಿಸಿದ್ದಾರೆ. ಅವ್ರದ್ದು ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿನ ಬರಿತಾ ಹೋದ್ರೆ, ಕೇಳ್ತಾ ಹೋದ್ರೆ ನೆಟ್ಫ್ಲಿಕ್ಸ್ ಒಂದು ಡಾಕ್ಯುಮೆಂಟರಿ ಸೀರೀಸ್ನೇ ಮಾಡಬಹುದು. ಇಲ್ಲಿ ಯಾರ ತಪ್ಪು? DGCA ಅವ್ರ ತಪ್ಪ? ಅವ್ರು ತಂದಂತ ಹೊಸ ರೂಲ್ಸ್ ತಪ್ಪ? ಇಂಡಿಗೋ ಮ್ಯಾನೇಜ್ಮೆಂಟ್ ಅವ್ರ ತಪ್ಪ? ಏನಕ್ಕೆ ಫ್ಲೈಟ್ ಡಿಲೇ ಆಗಿದೆ ಅಥವಾ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಂತ ಕೂಡ ಜನಗಳಿಗೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ? ಇದಕ್ಕೆಲ್ಲ ಕಾರಣಗಳೇನು? ಇಂಡಿಗೋದವರು 20 ವರ್ಷಗಳಿಂದ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ. ಸಡನ್ ಆಗಿ ಆಲ್ ಆಫ್ ಎ ಸಡನ್ ಡಿಸೆಂಬರ್ ಅಲ್ಲೇ ಈ ತರ ಆಗ್ತಿದೆ ಅಂದ್ರೆ ಅದಕ್ಕೆ ಕಾರಣ ಏನು? ಅಂಡ್ ಇಲ್ಲಿ ಏವಿಯೇಷನ್ ಮಿನಿಸ್ಟ್ರು ಏನಂತ ರೆಸ್ಪಾಂಡ್ ಮಾಡಿದ್ದಾರೆ? ಶೋಕಾಸ್ ನೋಟಿಸ್ ಕೊಟ್ಟಿದಾರಲ್ಲ ಯಾರಿಗೆ? ಇಂಡಿಗೋದವ್ರಿಗೆ. ಅವ್ರು ಏನಂತ ರೆಸ್ಪಾಂಡ್ ಮಾಡಿದ್ದಾರೆ? ಈ ಎಲ್ಲಾ ವಿಚಾರಗಳನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಾನೊಂದು ಇಂಟರ್ವ್ಯೂ ನೋಡಿದೆ ಟೈಮ್ಸ್ ನೋನಲ್ಲಿ. ಏವಿಯೇಷನ್ ಮಿನಿಸ್ಟರ್ ರಾಮ್ ಮೋಹನ್ ನಾಯ್ಡು ಅವ್ರದ್ದೊಂದು ಇಂಟರ್ವ್ಯೂ ತಗೊಂಡಿರ್ತಾರೆ. ನಿಮ್ಮ ಡಿಪಾರ್ಟ್ಮೆಂಟ್ DGCA ಕೆಲಸ ಏನು ಮಾಡ್ತಾ ಇಲ್ಲ ಗುರು, ನೀವೇನು ದಬಾಕಿದ್ದೀರಾ ಒಂಥರ ಲೈಕ್ ಇಂಡೈರೆಕ್ಟ್ ಆಗಿ ಇದೇ ತರ ಕ್ವಶನ್ಸ್ ಕೇಳಿದ್ದಾರೆ. ಆನ್ ಸ್ಪಾಟ್ ಮುಖಕ್ಕೆ ಓಡ್ದಂಗ್ ಕ್ವಶನ್ ಕೇಳಿದ್ದಾರೆ. ಆ ಇಂಟರ್ವ್ಯೂನ ಮಿಸ್ ಮಾಡದೆ ನೋಡಿ. ಇನ್ಫ್ಯಾಕ್ಟ್ ಅದರಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಮೊನ್ನೆ ಗೋವಾದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತಲ್ಲ, ಫೈರ್ ಇನ್ಸಿಡೆಂಟ್, ಅದರಲ್ಲಿ 25 ಜನ ಸತ್ತೋಗ್ತಾರೆ. ಅದರಲ್ಲಿ ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡಿರೋದಿಲ್ಲ. ಯಾರು ಆ ರೆಸಾರ್ಟ್ ಓನರ್ಸ್ ಏನ್ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಆ ಕನ್ಸ್ಟ್ರಕ್ಷನ್ ಪ್ಲಾನ್ ಅಲ್ಲಿ ಏನೋ ಮಿಸ್ ಆಗಿರುತ್ತೆ. ಅವರು ಇಂಡಿಯಾದಿಂದ ಎಸ್ಕೇಪ್ ಆಗೋದಿಕ್ಕೆ ಬೇರೆ ದೇಶಕ್ಕೆ ಥೈಲ್ಯಾಂಡ್ ಹೋಗಿದ್ದಾರೆ ಅಂತ ಒಂದು ನ್ಯೂಸ್ ಇತ್ತಲ್ಲ, ಆ ಥೈಲ್ಯಾಂಡ್ ಹೋಗೋದಕ್ಕೆ ಇವ್ರು ಬಳಸಿರುವಂತ ಫ್ಲೈಟ್ ಬಂದು ಇಂಡಿಗೋ ಫ್ಲೈಟ್. ಇಂಡಿಗೋದವರಿಗೆ ಗೊತ್ತಿತ್ತು ಅವರೇ ಓನರ್ ಅಂತ ಹೇಳ್ಬಿಟ್ಟು ಅವ್ರೇನು ಕಲೋ ಮಾಡಿದ್ರು, ಅವ್ರನ್ನ ಹೆಂಗೆ ಕರ್ಕೊಂಡು ಹೋದ್ರು, ಅದ್ರಲ್ಲಿ ನೀವೇನು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಎಷ್ಟು ಲೈಕ್ ಅಪ್ ಫ್ರಂಟ್ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅಂದ್ರೆ ಸಕ್ಕತ್ತಾಗಿದೆ ಇಂಟರ್ವ್ಯೂ. ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋಗೆ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತಹ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂತ ಪ್ರಯತ್ನ ನಂದು. ಲೆಟ್ಸ್ ಗೆಟ್ ಇನ್ ಟು ಇಂಡಿಗೋ ಕ್ರಿಸಿಸ್ 2025. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೆಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡಬೇಕಾಗಿರುತ್ತೆ, ಇನ್ನೊಂದೇನೋ ಇಂಟರ್ವ್ಯೂ ಇರುತ್ತೆ, ಇನ್ನೊಂದೇನೋ ಒಂದು ಪರ್ಸನಲ್ ಫಂಕ್ಷನ್ ಇರುತ್ತೆ, ಒಂದೇನೋ ಮದುವೆ ಇರುತ್ತೆ, ಯಾವುದೋ ಒಂದು ಪ್ಲಾನಿಂಗ್ ಇರುತ್ತೆ. ಆ ಪ್ಲಾನಿಂಗ್ ಅನ್ನೋದು ಒಂದು ತಿಂಗಳು ಮುಂಚೆನೆ ಅಥವಾ 2 ತಿಂಗಳು ಮುಂಚೆನೆ, ಕೆಲವರೆಲ್ಲ 6 ತಿಂಗಳು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಯೂಶಲಿ ಫ್ಲೈಟ್ ಬುಕ್ ಮಾಡೋರು ಯಾವ ತರ ಅಂದ್ರೆ, ಲೈಕ್ ಈಗ ಒನ್ ಡೇ ಬಿಫೋರ್ ಏನಾದ್ರು ಬುಕ್ ಮಾಡೋಕೆ ಹೋದ್ರೆ ನಿಮ್ಗೆ ಆಲ್ಮೋಸ್ಟ್ ಪ್ರೈಸ್ 5,000 ಇದ್ರೆ 10,000 ಇರುತ್ತೆ. ಲೈಕ್ ಜಾಸ್ತಿ ಇರುತ್ತೆ ಪ್ರೈಸ್ 1 or 2 days ಅಲ್ಲಿ ಬುಕ್ ಮಾಡೋಕೆ ಹೋದ್ರೆ, 1 ವೀಕಲ್ಲಿ ಬುಕ್ ಮಾಡೋಕೆ ಹೋದ್ರು. ಅದಕ್ಕೆ ಇವ್ರುಗಳೆಲ್ಲ ಪ್ಲಾನ್ ಮಾಡ್ಕೋತಾರೆ. 1 month ಬಿಫೋರ್ ಪ್ಲಾನ್ ಮಾಡ್ಕೋತಾರೆ. ಟ್ರಾವೆಲ್ ಮಾಡೋರು, ಬೇರೆ ಇನ್ನೊಂದೇನೋ ಸಿಚುವೇಶನ್ ಇರೋರು ಎಲ್ಲ ಪ್ಲಾನ್ ಮಾಡ್ಕೊಂತಾರೆ. ಸಮ್ ಟೈಮ್ ಏನೋ ಅನ್ಯಾಚುರಲ್ ಸಿಚುವೇಶನ್ ಇದ್ದಾಗ ಅವರು ಇಮಿಡಿಯೇಟ್ ಆಗಿ ಬುಕ್ ಮಾಡಬೇಕಾಗುತ್ತೆ. ಅವರು ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ನೀವು ಬುಕ್ ಮಾಡ್ಕೊಂಡು ಏರ್ಪೋರ್ಟ್ಗೆ 3 hour ಮುಂಚೆನೆ ಹೋಗ್ತಾರೆ. ಯಾಕಂದ್ರೆ ಅಲ್ಲೆಲ್ಲ ಚೆಕಿಂಗ್ ಇರುತ್ತೆ. ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಅವರು ಲಾಬಿನಲ್ಲಿ ಕುತ್ಕೊಂಡಿರ್ತಾರೆ. ನಿಮ್ದು ಯಾವಾಗ ಪ್ಲೇನ್ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಅನೌನ್ಸ್ಮೆಂಟ್ಗೋಸ್ಕರ ಕಾಯೋ ಟೈಮಲ್ಲಿ ನೀವು 2 ಗಂಟೆಗೆ ಫ್ಲೈಟ್ ಇದೆ ಅಂತ ಅನ್ಕೊಳ್ಳಿ. ಆ 2 ಗಂಟೆ ಆಗುತ್ತೆ. ಆದ್ರೆ 2 ಗಂಟೆ ಆದ್ಮೇಲೂ ಕೂಡ ಒಂದು ಅನೌನ್ಸ್ಮೆಂಟ್ ಬರೋದಿಲ್ಲ. ಫ್ಲೈಟ್ ಡಿಲೇ ಆಯ್ತಾ, ಕ್ಯಾನ್ಸಲ್ ಆಯ್ತಾ, ಏನಾಯ್ತು ಅಂತ ಕೂಡ ಇನ್ಫಾರ್ಮೇಶನ್ ಬರೋದಿಲ್ಲ. ನೀವು ಹೋಗ್ತೀರಾ, ಅಲ್ಲಿ ಮ್ಯಾನೇಜ್ಮೆಂಟ್ ಅವ್ರನ್ನ ಕೇಳ್ತಾರೆ ಏನಾಯ್ತು ಅಂತ ಹೇಳ್ಬಿಟ್ಟು. ಅವ್ರು ಹೇಳ್ತಾರೆ ಏನೋ ಟೆಕ್ನಿಕಲ್ ಗ್ಲಿಚ್ ಆಗಿದೆ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನೀವು ವೆಯ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ವೆಯ್ಟ್ ಮಾಡಿ 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 ಎಷ್ಟು ಅವರ್ಸ್ ವೆಯ್ಟ್ ಮಾಡೋದು? 16 hours ವೆಯ್ಟ್ ಮಾಡಿಸಿದ್ದಾರೆ. ಟೆಕ್ನಿಕಲ್ ಗ್ಲಿಚು ಇನ್ಫಾರ್ಮೇಶನ್ ನಮ್ಮ ಹತ್ರ ಇಲ್ಲ, ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ ಅಂತ. ಅಲ್ಲಿ ಗ್ರೌಂಡ್ ಅಲ್ಲಿ ಏನೇನು ಕೆಲಸ ಮಾಡ್ತಿದ್ದಾರೆ ಅಂದ್ರೆ, ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಅಷ್ಟೊಂದು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಸಿಕ್ಕಿರ್ಲಿಲ್ಲ. ಯಾಕೆ ಫ್ಲೈಟ್ ಡಿಲೇ ಆಗಿದೆ ಅಥವಾ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು. ಮ್ಯಾನೇಜ್ಮೆಂಟ್ ಗಳಿಗೆ ಗೊತ್ತು ಯಾಕೆ ಫ್ಲೈಟ್ ಡಿಲೇ ಆಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಗ್ರೌಂಡ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇರ್ತಾರೆ ಅಂದ್ರೆ, ಲೈಕ್ ಏರ್ಪೋರ್ಟ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರ ಏರ್ಲೈನ್ಸ್ ಕಡೆಯಿಂದ ಅವ್ರಿಗೆ ಇನ್ಫಾರ್ಮೇಶನ್ ಇಲ್ಲ. ಇಂಡಿಯಾದಲ್ಲಿ ಸುಮಾರು ಏರ್ಲೈನ್ಸ್ ಇದೆ. ಸುಮಾರು ಅಂದ್ರೆ ಅದರಲ್ಲಿ ಮೆಜಾರಿಟಿ ಸ್ಟೇಕ್ ಹೋಲ್ಡರ್ ಅಥವಾ ಈ ಮಾರ್ಕೆಟ್ ನ ಆಕ್ಯುಪೈ ಮಾಡ್ಕೊಂಡಿರುವಂತವರು ಇಂಡಿಗೋದವರು 65% ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳ್ತಿದ್ದೀನಲ್ಲ ದೊಡ್ಡಣ್ಣ ಅಂತ ಹೇಳ್ಬಿಟ್ಟು. ಈಗ ದೊಡ್ಡಣ್ಣನ ಒಂದು ಏರ್ಲೈನ್ಸ್ ಅಲ್ಲೇ ಸುಮಾರು ಫ್ಲೈಟ್ಗಳು ಕ್ಯಾನ್ಸಲ್ ಆದ್ರೆ ಎಷ್ಟು ಸಾವಿರಾರು ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅದೇ ಪ್ರಾಬ್ಲಮ್ ಆಗಿರೋದು ಇಲ್ಲಿ. ಆ ಏರ್ಪೋರ್ಟ್ ಅಲ್ಲಿ ಕೆಲವು ಲೈಕ್ ನಾನಾಗ್ಲೇ ಹೇಳಿದ್ನಲ್ಲ, ಒಬ್ಬೊಬ್ರದ್ದು ಒಂದೊಂದು ಸ್ಟೋರಿ ಇದೆ, ಒಂದೊಂದು ಬ್ಯಾಕ್ ಗ್ರೌಂಡ್ ಇದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಕೆಲವು ಇನ್ಫಾರ್ಮೇಶನ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಂಬರ್ 1, ಶಿಲಾಂಗ್ ಇಂದ ಗುವಾಹಟಿಗೆ ತನ್ನ ಗಂಡ ಸತ್ತೋಗಿರ್ತಾರೆ. ಅವರ ದೇಹವನ್ನ ಲೈಕ್ ಈ ಕಾರ್ಗೋ ಪ್ಲೇನ್ ಇರುತ್ತಲ್ಲ ಅದರಲ್ಲಿ ಆಕ್ಚುಲಿ ಫಿಲ್ ಮಾಡ್ಕೊಂಡಿರ್ತಾರೆ. ಅಲ್ಲಿಂದ ಏನ್ ಟ್ರಾವೆಲ್ ಮಾಡೋದಿರುತ್ತೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ಇವಾಗ ಅವ್ರದ್ದು ನೇಟಿವ್ ಬಂದು ಈ ವೆಸ್ಟ್ ಬೆಂಗಾಲ್ಗೆ ಹೋಗ್ಬೇಕು ಅಂತ ಇರುತ್ತಂತೆ. ಅಲ್ಲಿಗೆ ಹೋಗೋದಿಕ್ಕೆ ಅವರು ಇಲ್ಲಿ ಗುವಾಹಟಿಯಿಂದ ಕಾಯ್ತಾ ಇದ್ದಾರೆ. ಬಟ್ ಪ್ಲೇನ್ ಡಿಲೇ ಆಗುತ್ತೆ, ಪ್ಲೇನ್ ಕ್ಯಾನ್ಸಲ್ ಆಗುತ್ತೆ. ಸುಮಾರು 48 ಗಂಟೆಗಳ ಕಾಲ ಏರ್ಪೋರ್ಟ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಅಂದ್ರೆ ಅವ್ರಿಗೆ ಆಲ್ರೆಡಿ ಒಂಥರ ಪೈನ್ ಇದೆ. ದೇಹನ ಏರ್ಪೋರ್ಟ್ ಅಲ್ಲಿ ಇಟ್ಕೊಂಡು ಆ ಕಡೆ ಜನಗಳು ಕಾಯ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಯಾರು ಕಾಯ್ತಾ ಇದ್ದಾರೆ. ಬಟ್ ಏನು ರೆಸ್ಪಾನ್ಸ್ ಇಲ್ಲ, ಯಾರಿಗೂ ರೀಚ್ ಮಾಡಕ್ ಆಗ್ತಾ ಇಲ್ಲ, ಏನು ಮಾಡಕ್ ಆಗ್ತಾ ಇಲ್ಲ ಆಕೆಗೆ. ಅವ್ರ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಅವ್ರ ಎಕ್ಸ್ಪ್ರೆಷನ್, ಅವ್ರ ಫೀಲಿಂಗ್ಸ್ ನೆಲ್ಲ ಕೇಳ್ತಾ ಇದ್ರೆ ಇದಕ್ಕೆ ಆನ್ಸರ್ ಯಾರು ಮಾಡ್ತಾರೆ, ಇದಕ್ಕೆ ಉತ್ತರ ಯಾರು ಕೊಡ್ತಾರೆ? ಅದಾದ್ಮೇಲೆ ಇನ್ನೊಂದು ಸ್ಟೋರಿ ಏನಂದ್ರೆ, ಈ ತರ ಎಲ್ಲ ತುಂಬಾ ಜನಗಳು ಫೈಟ್ ಮಾಡ್ತಾ ಇರ್ತಾರೆ. ಅಲ್ಲಿ ರಿಸೆಪ್ಷನಿಸ್ಟ್ ಹತ್ರ ಕೇಳ್ತಾ ಇರ್ತಾರೆ ಏನಾಯ್ತು, ಯಾಕೆ, ಏನು, ಒಂದು ಜೆನ್ಯೂನ್ ರೀಸನ್ ಇಲ್ಲ, ಕ್ಯಾನ್ಸಲ್ ಆಗಿದ್ಯಾ, ಡಿಲೇ ಆಗಿದ್ಯಾ, ಏನು ಅಂತ ಉತ್ತರ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳೋ ಟೈಮಲ್ಲಿ ಒಬ್ರು ತುಂಬಾ ವಾಯ್ಸ್ ರೈಸ್ ಮಾಡ್ಕೊಂಡು ಬಂದು ಕೇಳ್ತಾರೆ. ಅವ್ರು ಕೇಳೋದ್ರಲ್ಲಿ ಒಂದು ಚೂರು ತಪ್ಪಿಲ್ಲ ಅನ್ಸುತ್ತೆ. ಅವ್ರು ಕೇಳ್ತಾರೆ, ನನ್ನ ಮಗಳು ಬ್ಲೀಡ್ ಆಗ್ತಿದ್ದಾಳೆ, ಪ್ಯಾಡ್ ಬೇಕು ಅಂತ ಹಿಂದಿನಲ್ಲಿ ಹೇಳ್ತಾರೆ. ಅದು ಕ್ಲಿಪ್ ಸಿಕ್ಕರೆ ಹಾಕ್ತೀನಿ ನೋಡಿ.
ಇನ್ನೊಂದು ಇನ್ಸಿಡೆಂಟ್ ಏನಾಗಿದೆ, ಅಲ್ಲಿ ಏರ್ಪೋರ್ಟ್ಗೆ ಹೋಗಿದ್ದಾರೆ. ಏರ್ಪೋರ್ಟ್ ಅಲ್ಲಿ ಕಪಲ್ಸ್ ಆಲ್ರೆಡಿ ಮದುವೆ ಆಗಿರೋರು ಇದ್ದಾರೆ. ಅವ್ರಿಗೆ ರಿಸೆಪ್ಷನ್ಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರ ಒಂದು ನೇಟಿವ್ ಅಲ್ಲಿ. ಅಲ್ಲಿಗೆ ಹೋಗೋದಿದೆ, ರಿಸೆಪ್ಷನ್ ಎಲ್ಲ ನೆಂಟರುಗಳು ಬಂದಿದ್ದಾರೆ. ಬಟ್ ಆದ್ರೆ ಇವ್ರುಗಳು ಮಾತ್ರ ಇಲ್ಲೇ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಸೊ ಫೈನಲ್ ಆಗಿ ಬೇರೆ ದಾರಿ ಇಲ್ಲದೆ ಆಬ್ವಿಯಸ್ಲಿ ಟೆಕ್ನಾಲಜಿನ ಯೂಸ್ ಮಾಡ್ಕೊಂತಾರೆ. ವಿಡಿಯೋ ಕಾಲ್ ಅಲ್ಲಿ ಆ ರಿಸೆಪ್ಷನ್ ಕಂಟಿನ್ಯೂ ಆಗುತ್ತಂತೆ, ಅದು ಮುಗಿಯುತ್ತಂತೆ. ಇನ್ನು ಎಷ್ಟೋ ಜನ ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ರು, ಇನ್ನೊಂದಷ್ಟು ಜನ ಇಂಟರ್ವ್ಯೂ ಕೊಡೋದಕ್ಕೆ ಹೋಗೋರು ಇದ್ರು, ಸುಮಾರು ಜನ ಇದ್ರು. ಇನ್ನು ಕೆಲವರು 80 ಜನನೋ 40 ಜನನೂ ಒಟ್ಟಿಗೆ ಒಂದೇ ಪ್ಲೇನ್ ಅಲ್ಲಿ ಬುಕ್ ಮಾಡಿದ್ದಾರೆ ಸೀಟ್ಸ್ ಎಲ್ಲ ಇದೆ ಇಂಡಿಗೋದಲ್ಲೇ. ಅದು ಕ್ಯಾನ್ಸಲ್ ಆಯ್ತು ಅಂತ ಇನ್ಫಾರ್ಮೇಶನ್ ಇಲ್ಲ, ಡಿಲೇ ಆಯ್ತು ಅಂತ ಇನ್ಫಾರ್ಮೇಶನ್ ಇಲ್ಲ. ಸೊ ಕೊನೆದಾಗಿ ಇದನ್ನ ಕ್ಯಾನ್ಸಲ್ ಮಾಡೋದಕ್ಕೂ ಇವ್ರ ಕೈಲಿ ಆಗ್ತಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ ಸಿಚುವೇಶನ್. ಸೊ ಈ ಇನ್ಸಿಡೆಂಟ್ ನಡೆಯೋದಕ್ಕೆ ಕಾರಣ ಆದ್ರೂ ಏನು, ಇದನ್ನ ತಿಳ್ಕೋಬೇಕು ಅಂದ್ರೆ DGCA ತಂದಂತ 2024 ಜನವರಿ ಈ ಟೈಮಲ್ಲಿ ಒಂದು ರೂಲ್ಸ್ ರೆಗ್ಯುಲೇಷನ್ ತರುತ್ತೆ. ಯಾರಿಗೆ ಫ್ಲೈಟ್ ಡ್ಯೂಟಿ ಅಂಡ್ ಟೈಮ್ ಎಲ್ಲ ಏರ್ಲೈನ್ಸ್ ಅವ್ರಿಗೂ ಕೂಡ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರುತ್ತೆ. ಅವ್ರು ಮಾಡ್ತಿರುವಂತ ಲೈಕ್ ಪೈಲಟ್ಸ್ಗಳು ಎಷ್ಟು ಹವರ್ಸು ಪ್ಲೇನ್ ನ ಓಡಿಸಬೇಕು, ಎಷ್ಟು ನೈಟ್ ಟೈಮ್ ಎಷ್ಟು ಲ್ಯಾಂಡ್ ಮಾಡಬೇಕು, ಇದನ್ನೆಲ್ಲ ಕಟ್ ಡೌನ್ ಮಾಡ್ತಾರೆ. ಅಂದ್ರೆ ಲೈಕ್ ಜಾಸ್ತಿ ಇತ್ತು ಅವಾಗೆಲ್ಲ, ಅದನ್ನೆಲ್ಲ ಕಟ್ ಡೌನ್ ಮಾಡ್ತಾರೆ. ಅದರಲ್ಲಿ ಹೇಳ್ಬೇಕು ಅಂತ ಹೋದ್ರೆ ವೀಕ್ಲಿ ಪೈಲಟ್ ರೆಸ್ಟ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಮೊದಲು 36 ಅವರ್ಸ್ ಇತ್ತು, ಈಗ 48 ಅವರ್ಸ್ ಆಗುತ್ತೆ. ಆಮೇಲೆ ನೈಟ್ ಟೈಮಲ್ಲಿ ಲ್ಯಾಂಡಿಂಗ್ ಮಾಡೋದು ರೆಡ್ಯೂಸ್ ಮಾಡ್ತಾರೆ 6 ಇಂದ 2ಗೆ. ಡ್ಯೂಟಿ ಅವರ್ಸ್ ಲಿಮಿಟ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದಷ್ಟು 3 ಚೇಂಜಸ್ ತರ್ತಾರೆ. ಸೊ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದ್ಮೇಲೆ ಎಲ್ಲ ಏರ್ಲೈನ್ಸ್ ಗಳಿಗೂ ಒಂದು ಚಾಲೆಂಜ್ ಏನಾಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಈಗಿರುವಂತ ಪೈಲಟ್ಸ್ ಗಳೇ ಆಗಲಿ ಅಥವಾ ಏನೋ ಡ್ಯೂಟಿ ಸ್ಟಾಫ್ ಗಳೇ ಆಗಲಿ, ಅವರು ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡಬೇಕು ಅಂದ್ರೆ ನಂಬರ್ ಆಫ್ ಪೀಪಲ್ ಬೇಕಾಗುತ್ತೆ, ಜಾಸ್ತಿ ಬೇಕಾಗುತ್ತೆ. ಅವರು ಹೈರಿಂಗ್ ಜಾಸ್ತಿ ಮಾಡಬೇಕಾಗುತ್ತೆ. ಪೈಲಟ್ಸ್ ಗಳನ್ನೇ ಆಗಲಿ ಸ್ಟಾಫ್ ಮೆಂಬರ್ಸ್ ಗಳನ್ನೇ ಆಗಲಿ ಹೈರಿಂಗ್ ಜಾಸ್ತಿ ಮಾಡಬೇಕಾಗುತ್ತೆ. ಬೇರೆ ಯಾವ್ಯಾವ ಏರ್ಲೈನ್ಸ್ ಇದಾರೆ ಅವ್ರಿಗಳೆಲ್ಲ ಹೈರಿಂಗ್ ಸ್ಟಾರ್ಟ್ ಮಾಡ್ತಾರೆ, ಅವ್ರದ್ದೇನೇನಿದೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇಂಡಿಗೋದವರು ಈ ಎಲ್ಲಾ ವಿಷಯಗಳನ್ನ ಇಗ್ನೋರ್ ಮಾಡ್ತಾರೆ. DGCA ನಮ್ಮ ಕಂಟ್ರೋಲ್ ಅಲ್ಲಿ ಇದೆ, ದುಡ್ಡು ಕೊಟ್ರೆ ಅವ್ರು ಹೂ ಅಂತಾರೆ, ಎಲ್ಲದನ್ನು ಕ್ಲಿಯರ್ ಮಾಡ್ತಾರೆ, ನಾವು ಆರಾಮಾಗಿರೋಣ ಅನ್ನೋ ಒಂದು ಪ್ರಾಸ್ಪೆಕ್ಟಿವ್ ಇತ್ತು, ಒಂದು ಮೈಂಡ್ ಸೆಟ್ ಇತ್ತು, ಏನೋ ಗೊತ್ತಿಲ್ಲ. ಈ ರೂಲ್ಸ್ ಬಂದಿದ್ದು ಜನವರಿ 2024ರಲ್ಲಿ. ಅದಾದ್ಮೇಲೆ ಹೈಕೋರ್ಟ್ ಅಲ್ಲಿ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಡಿಲೇ ಆಗುತ್ತೆ. ಅದಾದ್ಮೇಲೆ ಜನವರಿ 2025ರಿಂದ ಆಕ್ಟಿವೇಟ್ ಆಗುತ್ತೆ. ಬಟ್ ಇದು ಇಂಪ್ಲಿಮೆಂಟೇಷನ್ ನ ಫಾಲೋ ಮಾಡಬೇಕಾಗಿರುವಂತ ಟೈಮ್ ಲೈನ್ ಸ್ಟಾರ್ಟ್ ಆಗಿದ್ದು ನವೆಂಬರ್ 2025. ಅಂದ್ರೆ ನವೆಂಬರ್ 2025ರಿಂದ ಈ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಕಂಪಲ್ಸರಿ ಫಾಲೋ ಮಾಡಲೇಬೇಕು ಅಂತ ಹೇಳ್ಬಿಟ್ಟು DGCA ಅನೌನ್ಸ್ ಮಾಡುತ್ತೆ. ಬಟ್ ಆದ್ರೆ ಬೇರೆ ಏರ್ಲೈನ್ಸ್ ಗಳೆಲ್ಲ ಫಾಲೋ ಮಾಡುತ್ತೆ, ಇಂಡಿಗೋದವ್ರು ಮಾತ್ರ ಮಾಡೋದಿಲ್ಲ. ಯಾಕಂದ್ರೆ 65% ಆಫ್ ದ ಮಾರ್ಕೆಟ್ ಇವರೇ ಹೋಲ್ಡ್ ಮಾಡಿದ್ದಾರೆ. ಇನ್ ಕೇಸ್ ಇವ್ರಿಗೆ ಏನಾದ್ರು ನೀವೇನೋ ಅದು ಮಾಡೋಂಗಿಲ್ಲ ಇದು ಮಾಡೋಂಗಿಲ್ಲ ಅಂತ ಏನಾದ್ರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕಿದ್ರೆ ನಾವೇನು ಮಾಡೋದಿಲ್ಲ ಅಂತ ಹೋದ್ರೆ ಆ ಹೋಲ್ ಮಾರ್ಕೆಟ್ ಶೇಕ್ ಆಗ್ಬಿಡುತ್ತೆ. ಇಂಡಿಗೋದವ್ರದ್ದು ಒಂದು ಮಾಡೆಲ್ ಏನಂದ್ರೆ ಲೋ ಕಾಸ್ಟ್ ಮಾಡೆಲ್. ಲೋ ಕಾಸ್ಟ್ ಅಂದ್ರೇನು, ಸ್ಟಾಫ್ ಗಳು ಕಮ್ಮಿ ಇರ್ತಾರೆ, ಪೈಲಟ್ಸ್ ಗಳು ಕಮ್ಮಿ ಇರ್ತಾರೆ, ಕಮ್ಮಿ ಪ್ರೈಸ್ ಅಲ್ಲಿ ಇದನ್ನ ನಡೆಸಬೇಕು, ಅದ ಮಾಡೆಲ್ ನ ನಡೆಸಬೇಕು. ಅಂಡ್ ಕಮ್ಮಿ ಪ್ರೈಸ್ ಅಲ್ಲಿ ಇವ್ರಿಗೆ ಟಿಕೆಟ್ ನ ಸೇಲ್ ಮಾಡಬೇಕು, ಅಂದ್ರೆ ಜನಗಳಿಗೆ ಟಿಕೆಟ್ ನ ಕಮ್ಮಿ ಪ್ರೈಸ್ ಅಲ್ಲಿ ಕೊಡಬೇಕು. ಇದೇ ಕಾರಣಕ್ಕೆ ಏನಾಗಿದೆ, ನಮ್ಮ ಇಂಡಿಯಾ ಇಸ್ ಅ ಪ್ರೈಸ್ ಸೆನ್ಸಿಟಿವ್ ಕಂಟ್ರಿ. ಸೊ ಅದೇ ಕಾರಣಕ್ಕೆ ಐ ಥಿಂಕ್ ಇವ್ರು ನಂಬರ್ 1 ಆಗೋದಕ್ಕೆ ಕಾರಣನೇ ಇದು. ಇವ್ರು ಸ್ಟಾರ್ಟ್ ಮಾಡ್ಕೊಂಡಿರೋದು ಯಾವಾಗ 2005ರಲ್ಲಿ. ಇಂಡಿಗೋ ಇಂಡಿಯಾಗೆ ಕಾಲಿಟ್ಟಿದ್ದೆ 2006ರಲ್ಲಿ. ಅದಕ್ಕೆ ಮುಂಚೆ ಪ್ಯಾರಿಸ್ ಅಲ್ಲಿ ಒಂದು ಏರ್ ಶೋ ಇರುತ್ತೆ. ಆ ಏರ್ ಶೋನಲ್ಲಿ ಏರ್ ಬಸ್ ಅನ್ನುವಂಥ ಡಿಪಾರ್ಟ್ಮೆಂಟ್ ಇಂದ ಇವರು ಪ್ಲೇನ್ ನ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂತಾರೆ, ಇಂಡಿಯನ್ ಮಾರ್ಕೆಟ್ ಬರಬೇಕು ಅಂತ. ಆ ಏರ್ ಬಸ್ ಏನಿದೆ ಅದೊಂದು ಕಂಪನಿ. ಆ ಏರ್ ಬಸ್ ಏನ್ ಮಾಡುತ್ತೆ, ಇವರು ಖರೀದಿ ಮಾಡುವಂತ ಎಲ್ಲಾ ಪ್ಲೇನ್ಗಳಿಗೂ 40 to 50% ಡಿಸ್ಕೌಂಟ್ ಕೊಟ್ಬಿಡುತ್ತೆ. ಇದನ್ನ ಸ್ಟಾರ್ಟ್ ಮಾಡಿದ್ದು ಇಂಡಿಯಾದವರೇ, ಅದಾದ್ಮೇಲೆ ಈಗ ಟೇಕ್ ಓವರ್ ಮಾಡ್ಕೊಂಡಿರೋದು ಈಗ ಫಾರಿನ್ ಅಲ್ಲಿ ಇದ್ದಾರೆ CEO ಎಲ್ಲ. ಯಾವಾಗ ಇವರಿಗೆ 40 to 50% ಡಿಸ್ಕೌಂಟ್ ಕೊಡ್ತಾರೋ ಅವಾಗ ಇಂಡಿಯನ್ ಮಾರ್ಕೆಟ್ ಬರೋದು ಈಸಿ ಆಗುತ್ತೆ. ಇವ್ರದ್ದು ಲೋ ಕಾಸ್ಟ್ ಮಾಡಲ್ ಅದೇ ಪ್ಲಾನ್ ಅಲ್ಲಿ ಇವರು ಇಂಡಿಯನ್ ಮಾರ್ಕೆಟ್ಗೆ ಕಾಲಿಡ್ತಾರೆ. ಕಾಲಿಟ್ಟು ಬರೀ 6 ವರ್ಷಕ್ಕೆ ಇದ್ದಂತ ಎಲ್ಲ ಏರ್ಲೈನ್ಸ್ ಗಳನ್ನ ದಾಟಿ ಇವರೇ ನಂಬರ್ 1 ಆಗ್ಬಿಡ್ತಾರೆ. ಅವಾಗೆಲ್ಲ ನಮ್ಮ ಮಲ್ಯ ಅವ್ರದ್ದಿತ್ತು, ಏರ್ ಇಂಡಿಯಾ ಇತ್ತು, ಏರ್ ಇಂಡಿಯಾ ಇದೆ, ಸುಮಾರು ಡೆಕ್ಕನ್ ಇತ್ತು, ಅದೆಲ್ಲ ಮುಚ್ಕೊಂಡು ಹೋಯ್ತು ಬಿಕಾಸ್ ಆಫ್ ಸಮ್ ರೀಸನ್. ಬಟ್ ಇವ್ರುಗಳು ಮಾತ್ರ ಲೋ ಕಾಸ್ಟ್ ಮಾಡಲ್ ಅನ್ನೋ ಪ್ಲಾನ್ ಅಲ್ಲಿ ಇದೆಲ್ಲ ಮಾಡ್ಕೊಂಡು ಇಂಡಿಯಾದಲ್ಲಿ 65% ಆಫ್ ದ ಏವಿಯೇಷನ್ ಮಾರ್ಕೆಟ್ ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀವೆಲ್ಲ ಒಂದು ಎಲ್ಲ ವಿಡಿಯೋಗಳಲ್ಲಿ ನೀವು ಒಂದು ಮಾತು ಕೇಳಿರ್ತೀರ, ಮೊನೋಪೊಲಿ ಅಂತ ಹೇಳ್ಬಿಟ್ಟು. ಮೊನೋಪೊಲಿ ಅಂದ್ರೇನು ಕೆಲವು ಜನಗಳಿಗೆ ಗೊತ್ತಿರಲ್ಲ. ಲೆಟ್ ಮಿ ಟೆಲ್ ಯು. ಈಗ ನಿಮ್ಮೂರಲ್ಲಿ ಒಂದು ಅಂಗಡಿ ಇದೆ, ಅಂಗಡಿನಲ್ಲಿ ನೀವು ಒಂದು ಮೊಟ್ಟೆ ತಗೊಳ್ಳೋದಕ್ಕೂ ಅಥವಾ ಒಂದು ಐಸ್ ಕ್ರೀಮ್ ತಗೊಳ್ಳೋದಕ್ಕೂ ಹೋಗ್ತೀರಾ. ನಿಮ್ಮೂರಲ್ಲಿ ಒಂದೇ ಅಂಗಡಿ ಇದೆ, ಆ ಮೊಟ್ಟೆಯ ಆಕ್ಚುಯಲ್ ಬೆಲೆ 5 ರೂಪಾಯಿ, ಐಸ್ ಕ್ರೀಮ್ ನ ಬೆಲೆ 5 ರೂಪಾಯಿ ಅಥವಾ 10 ರೂಪಾಯಿ ಅಂತ ಇಟ್ಕೊಳ್ಳಿ. ಅವನೇನು ಹೇಳ್ತಾನೆ, ಒಂದು ಮೊಟ್ಟೆಗೆ 10 ರೂಪಾಯಿ, ಒಂದು ಐಸ್ ಕ್ರೀಮ್ಗೆ 20 ರೂಪಾಯಿ. ಅವಾಗ ನೀವೇನು ಅನ್ಕೊಂತೀರಾ, ಅಯ್ಯೋ ಇಷ್ಟೊಂದು ಕೊಟ್ಟು ತಗೋಬೇಕಾ, ನಾನು ತಗೊಳ್ಳಲ್ಲ ಅಂತ ಅನ್ಕೊಂತೀರಾ. ಆದ್ರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ, ಬೇರೆ ಊರಿಗೆ ಹೋಗ್ಬೇಕಾಗತ್ತೆ. ಬೇರೆ ಊರಿಗೆ ಸಪೋಸ್ ನೈಟ್ ಹೊತ್ತು ಬರೀ ಏನೋ ಒಂದಷ್ಟು ಕಂಡೀಷನ್ಸ್ ಇರುತ್ತೆ, ಅರ್ಜೆಂಟ್ ಆಗಿ ತಿನ್ಬೇಕು ಅನ್ನೋಂಥ ಮನ್ಸಿರುತ್ತೆ.
ಅವಾಗ ಅವ್ನು ಕೇಳಿದಂತ ಪ್ರೈಸ್ಗೆನೆ ನೀವು ದುಡ್ಡು ಕೊಟ್ಟು ತಗೋಬೇಕು, ಐಸ್ ಕ್ರೀಮ್ನೇ ಆಗ್ಲಿ ಮೊಟ್ಟೆನೇ ಆಗ್ಲಿ. ಇಲ್ಲ ಅಂದ್ರೆ ನಿಮಗೆ ಬೇರೆ ದಾರಿನೇ ಇಲ್ಲ. ಅದೇ ಜಾಗದಲ್ಲಿ ನಿಮ್ಮ ಊರಲ್ಲೇ ಇನ್ನೊಂದು ಅಂಗಡಿ ಬಂತು ಅಂತ ಇಟ್ಕೊಳ್ಳಿ, ಅವಾಗ ಅವ್ರಿಬ್ರು ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅವ್ನ ಅಂಗಡಿಗೆ ಹೋಗ್ಬಿಟ್ರೆ ಅವನಿಗೆ ಜಾಸ್ತಿ ಸೇಲ್ ಆಗ್ಬಿಡುತ್ತೆ, ನಮ್ಮ ಅಂಗಡಿಗೆ ಬರಲಿ ಅಂತ ಹೇಳ್ಬಿಟ್ಟು ಇವನೇನ್ ಮಾಡ್ತಾನೆ, ಇವ್ನು 10 ರೂಪಾಯಿಗೆ ಮಾರ್ತಾ ಇದ್ರೆ ಇವ್ನು 8 ರೂಪಾಯಿಗೆ ಮಾರಕ್ಕೆ ಟ್ರೈ ಮಾಡ್ತಾನೆ. ಮತ್ತೆ ಇವ್ನು 8 ರೂಪಾಯಿಗೆ ಮಾರ್ತಾನಲ್ಲ ಅಂತ ಹೇಳ್ಬಿಟ್ಟು ಇವನು ಕಮ್ಮಿ ಮಾಡುವಂತ ಚಾನ್ಸಸ್ ಇರುತ್ತೆ. ಬಟ್ ಯಾವಾಗ ಊರಲ್ಲಿ ಒಂದೇ ಒಂದು ಅಂಗಡಿ ಇರುತ್ತೋ ಅವಾಗ ನೀವು ಅವ್ರ ಕಂಟ್ರೋಲಲ್ಲಿ ಇರ್ತೀರ, ಅವರು ನಿಮ್ಮ ಕಂಟ್ರೋಲ್ ಬರೋದೇ ಇಲ್ಲ. ಸೇಮ್ ಸಿಚುವೇಶನ್ ಇಲ್ಲಾಗಿರೋದು. 65% ಆಫ್ ದ ಮಾರ್ಕೆಟ್ನ ಇವರು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ ಇವರಿಗೆ ಕಾಂಪಿಟೇಟರ್ ಇಲ್ಲದೆ ಇರೋ ಕಾರಣಕ್ಕೆ ಏನಾಗಿದೆ, ಇವ್ರನ್ನ ಯಾರು ಕ್ವಶನ್ ಮಾಡೋಂಗಿಲ್ಲ, ರೆಗ್ಯುಲೇಷನ್ ಹಾಕೋಂಗಿಲ್ಲ, ಏನು ಮಾಡೋಂಗಿಲ್ಲ. ಅಂಡ್ ಆಲ್ಸೋ ಇವ್ರದ್ದು ಒಂದೇ ವೀಕಲ್ಲಿ 2,000 ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾವಂತೆ. ಸುಮಾರು ಸಾವಿರಾರು ಜನಗಳಿಗೆ ಪ್ರಾಬ್ಲಮ್ ಆಗುತ್ತೆ. 600 ಕೋಟಿಯಷ್ಟು ಲಾಸ್ ಆಗುತ್ತೆ ಅವ್ರಿಗೆ. ಇನ್ಫ್ಯಾಕ್ಟ್ ಅವತ್ತು ನಾನು ಇವ್ರದ್ದು ಇಂಡಿಗೋದವ್ರದ್ದು ಒಂದು ಶೇರ್ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ನೋಡಿದ್ರೆ ಇವ್ರದ್ದು 8% ಡೌನ್ ಆಗಿದೆ, 1,000 ಕೋಟಿ ಅಲ್ಲೂ ಲಾಸ್ ಆಗಿದೆ. ಇದನ್ನೆಲ್ಲ ಯಾಕೆ ಮಾಡಿದ್ರು ಅಂತ ನೀವು ನೋಡಿದ್ರೆ ಒಂದು ಪೊಲಿಟಿಕಲ್ ಆಂಗಲ್ ಇದೆ, ಇನ್ನೊಂದಷ್ಟು ಕ್ರಿಮಿನಲ್ ಪ್ಲಾನ್ಸ್ ಗಳು ಇದೆ ಅಂತ ಅನಿಸ್ತಿದೆ. ಅಬ್ವಿಯಸ್ಲಿ ಈಗ ನಿನ್ ಕಂಟ್ರೋಲ್ ಅಲ್ಲಿ ಒಂದು ಓಲ್ ಇಂಡಿಯಾನ ನೀವು ಶೇಕ್ ಮಾಡಬಹುದು ಅಂದ್ರೆ ನೀವು ಯೋಚನೆ ಮಾಡಿ, ಇವ್ರೇನ್ ಮಾಡಿದ್ರು, ಇಂಡಿಯನ್ ಮಾರ್ಕೆಟ್ ನ ಶೇಕ್ ಮಾಡೋಣ, ಇಂಡಿಯನ್ ಮಾರ್ಕೆಟ್ ನ ಲೈಕ್ ಇಂಡಿಯಾದವ್ರನ್ನ ಕಂಟ್ರೋಲ್ ತಗೋಣ ಅಂತ ಇವ್ರೇನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರು, ಅದು ಗೊತ್ತಾಗ್ತಿಲ್ಲ. ಇನ್ಶಿಯಲ್ ಏನಂತಾರೆ, ಟೆಕ್ನಿಕಲ್ ಗ್ಲಿಚ್ ಆಯ್ತು, ಇದೆ ಮೈಕ್ರೋಸಾಫ್ಟ್ ವಿಂಡೋಸ್ ಏನೋ ಪ್ರಾಬ್ಲಮ್ ಆಯ್ತು, ಮತ್ತೆ ವೆದರ್ ಸರಿ ಇರಲಿಲ್ಲ, ನಂಬರ್ ಆಫ್ ಪೀಪಲ್ ಕಮ್ಮಿ ಇದ್ರು, ಲೈಕ್ ಪೈಲಟ್ಸ್ ಗಳು ಕಮ್ಮಿ ಇದ್ರು ಅಂತ ಹೇಳ್ತಾರೆ. ಪೈಲಟ್ಸ್ ಗಳು ಕಮ್ಮಿ ಇದ್ರೆ ಎಲ್ಲೋ 1-2 ಪ್ಲೇನ್ಗಳು ಅಥವಾ ತುಂಬಾ ಕಮ್ಮಿ ಪ್ಲೇನ್ಗಳು ಕ್ಯಾನ್ಸಲ್ ಆಗ್ಬೇಕಾಯ್ತು. ನವೆಂಬರ್ ಅಲ್ಲೇ ಇವರು ಇಷ್ಟೊಂದು ಪ್ಲೇನ್ಗಳು ಕ್ಯಾನ್ಸಲ್ ಆಗಿದೆ, ಇವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡಿಲ್ಲ ಅಂದಾಗ ಏನ್ ಮಾಡ್ತಿತ್ತು DGCA ಡಿಸೆಂಬರ್ ವರೆಗೂ. ಅಂಡ್ ಇನ್ನೊಂದು ಸಿಚುವೇಶನ್ ಹೇಳೋದನ್ನು ಮರ್ತೆ, ಡೆಲ್ಲಿಯಿಂದ ಬೆಂಗಳೂರಿಗೆ ಯಾರೋ ಒಬ್ರು ಟ್ರಾವೆಲ್ ಮಾಡೋದಿರುತ್ತೆ. ಆ ಟೈಮಲ್ಲಿ ಇಂಡಿಗೋ ಈ ತರ ಪ್ರಾಬ್ಲಮ್ ಆಗುತ್ತಲ್ವಾ, ಪ್ಲೇನ್ ಕ್ಯಾನ್ಸಲ್ ಆಗುತ್ತಲ್ಲ, ಫ್ಲೈಟ್ ಕ್ಯಾನ್ಸಲ್ ಆಗುತ್ತಲ್ಲ. ಸೊ ಇವ್ರೇನ್ ಮಾಡ್ತಾರೆ, ಬೇರೆ ಏರ್ಲೈನ್ಸ್, ಸ್ಪೈಸ್ ಜೆಟ್ ಅಥವಾ ಬೇರೆ ಯಾವುದೋ ಏರ್ಲೈನ್ಸ್ ಅಲ್ಲಿ ಬುಕ್ ಮಾಡ್ತಾರೆ. ಆ ಬುಕ್ಕಿಂಗ್ ಕಾಸ್ಟ್ ಎಷ್ಟು ಹೇಳಿ, 92,000. ಯೂಶಲಿ ಅದು 8,000-10,000 ಇರುತ್ತೆ, ಅದು 92,000. ಅಂದರೆ ಸಿಚುಯೇಷನ್ನ ನೋಡಿಕೊಂಡು ಇವರು ಪ್ರೈಸ್ನ ಇನ್ಕ್ರೀಸ್ ಮಾಡ್ತಾರಲ್ಲ, ಅದು ಇಂಥ ಸಿಚುಯೇಷನ್ ನೋಡಿಕೊಂಡು ನೀವೇ ಯೋಚನೆ ಮಾಡಿ. ಜನಗಳಿಗೆ ಒಂದಷ್ಟು ಪ್ರಾಬ್ಲಮ್ ಆಗ್ತಿದೆ ಇಂಥ ಸಿಚುಯೇಷನಲ್ಲಿ ಅಂದಾಗ ಆಬ್ವಿಯಸ್ಲಿ ಬೇರೆ ಏರ್ಲೈನ್ಸ್ಗಳು ಸಪೋರ್ಟ್ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ಇವರು ಪರ್ ಸೀಟ್ಗೆ ದುಡ್ಡನ್ನೇ ಜಾಸ್ತಿ ಮಾಡ್ಬೋಣ, ಯಾರು ಕೇಳ್ತಾರೆ ನಮ್ಮನ್ನು ಅನ್ನೋ ಥರ ಇದೆಲ್ಲ ಕ್ವಶನ್ಸ್ಗಳು ಬರುತ್ತೆ. ಇದಕ್ಕೆಲ್ಲ ಆನ್ಸರ್ಗಳು ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ. ಸುಮಾರು ದಿನಗಳಾಗುತ್ತೆ, ನ್ಯೂಸ್ಗಳು ಬೇರೆ ಇನ್ನೊಂದಷ್ಟು ನ್ಯೂಸ್ಗಳು ಬರುತ್ತೆ, ಯಾವುದೋ ಒಂದು ರಿಪೋರ್ಟ್ ಬರುತ್ತೆ, ಅದ್ರ ಬಗ್ಗೆ ಜನಗಳಿಗೆ ಆಲ್ರೆಡಿ ಇಂಟ್ರೆಸ್ಟೇ ಹೋಗ್ಬಿಟ್ಟಿರುತ್ತೆ. ಹಿಂಗೆ ಮಾಡ್ತಾರೆ. ಸೊ ದ ಮೋರ್ ದೇ ಡಿಲೇ ದ ಮೋರ್ ಪೀಪಲ್ ವಿಲ್ ಫರ್ಗೆಟ್. ಇನ್ನೊಂದು ಹೊಸ ನ್ಯೂಸ್ ಬರುತ್ತೆ, ಅದನ್ನು ಹಳೆದನ್ನು ಮರೀತಾರೆ. ಇದೇ ಆಗ್ತಿದೆ. ಫೈನಲ್ ಕನ್ಕ್ಲೂಷನ್ ಹೇಳೋದಾದರೆ ಇದು ಒಂಥರ ಇಂಡಿಯಾಗೆ ವೇಕಪ್ ಕಾಲ್. ಒಬ್ಬ ಫಾರಿನ್ ಕಂಪ್ನಿಯವರು ಇಂಡಿಯಾದಲ್ಲಿ ಈ ಥರ ಒಂದಷ್ಟು ಲೈಕ್ ಮಾರ್ಕೆಟ್ನೇ ಹೋಲ್ಡ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಇಷ್ಟ ಬಂದಂಗೆ ಪ್ಲಾನ್ ಮಾಡ್ಕೊತಾ ಇದ್ದಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡ್ತಾ ಇಲ್ಲ ಅಂದಾಗ ಇಲ್ಲಿ DGCA ಅಥವಾ ಏನೇನು ಏವಿಯೇಷನ್ ಮಿನಿಸ್ಟರ್ ಯಾರು ಇದ್ದಾರೆ ಅವರೆಲ್ಲ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅಂಡ್ ಆಲ್ಸೋ ಇಂಡಿಯನ್ ಮಾರ್ಕೆಟಲ್ಲಿ ಇಂಡಿಯನ್ ಪ್ಲೇಯರ್ಸ್ಗಳಿಗೆ ಆದಷ್ಟು ಒತ್ತುಗಳನ್ನ ಕೊಡಬೇಕು. ಸೊ ಇಂಡಿಯನ್ ಗವರ್ಮೆಂಟ್ ಇನ್ನೂ ಎಚ್ಚರಿಸ್ಕೋಬೇಕು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಮಾಡಿದ್ರೆ ಸಾಕಾಗಲ್ಲ, ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಹೇಳ್ಬಿಟ್ಟು ಒಂದಷ್ಟು ಚೆಕಪ್ಸ್ಗಳು ನಡಿಬೇಕು. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ತಿಳಿಸುವಂಥ ಪ್ರಯತ್ನ ನಂದು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ಲೀಸ್.